ಸರ್ಕಾರಕ್ಕೆ ಸಾಮಾಜಿಕ ನ್ಯಾಯದ ಸಂಕಟ ಎದುರಾಗಿದೆ. ಒಳ ಮೀಸಲಾತಿ ವಿಚಾರದಲ್ಲಿ ಸಂಘರ್ಷ ಶುರುವಾಗಿರುವಂತದ್ದು ಎಡಗೈ ಬಲಗೈ ಸಮುದಾಯಗಳ ಹಗ್ಗ ಜಗ್ಗಾಟ ಶುರುವಾಗ್ಬಿಟ್ಟಿದೆ. ಇಷ್ಟು ದಿನ ಒಳ ಮೀಸಲಾತಿ ಬೇಕು ಅಂತ ಹೇಳ್ತಾ ಇದ್ರು. ಈಗ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ಕೊಟ್ಟಿರುವಂತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿನೇ ಸರಿಯಾಗಿಲ್ಲ ಅನ್ನುವಂಥದ್ರ ಬಗ್ಗೆ ಬಲಗೈ ಸಮುದಾಯದವರು ಈಗ ಹೋರಾಟಗಳನ್ನ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಒಳ ಮೀಸಲಾತಿ ಜಾರಿಗೆ ಎಡಗೈ ಜಾತಿಗಳು ಆಗ್ರಹಿಸ್ತಾ ಇರುವಂತದ್ದು, ಬಲಗೈ ಹಾಗೂ ಸ್ಪೃಶ್ಯ ಸಮುದಾಯಗಳು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾವೆ ಅಂತ ಸಂಧಾನ ಸೂತ್ರಕ್ಕಾಗಿ ಸರ್ಕಾರ ಕೂಡ ಹರಸಾಹಸ ಪಡ್ತಾ ಇದೆ. ನಾಳೆ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಿದ್ದಾರೆ ಅಂತ ವರದಿ ಜಾರಿ ಸಂಬಂಧ ನಿರ್ಧಾರವನ್ನ ಕೈಗೊಳ್ಳುವಂತ ಸಾಧ್ಯತೆ ಇದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಲ್ಲಿಸಿದ್ದಂತ ವರದಿ, ಇದ್ರ ಬಗ್ಗೆ ಮಾತನಾಡೋಣ. ಪಟ್ಟಣ ಇಲ್ಲಿ ಒಳ ಮೀಸಲಾತಿ ಜಾರಿ ಆಗಬೇಕು ಅನ್ನುವಂಥದ್ದು ಹತ್ತತ್ರ ಸಾಕಷ್ಟು ದಶಕಗಳ ಹೋರಾಟ. ಫೈನಲಿ ಅದಕ್ಕೊಂದು ತೀರ್ಮಾನ ಆಗುತ್ತೆ, ಅದರ ಒಂದು ವರದಿಯನ್ನು ಕೂಡ ಕೊಡಲಾಗಿದೆ. ಈಗ ಅವರವರಲ್ಲೇ ಮತ್ತೊಮ್ಮೆ ಹಗ್ಗ ಜಗ್ಗಾಟ ಕಿತ್ತಾಟ, ಇಲ್ಲ ಅದು ಸರಿಯಾಗಿಲ್ಲ, ಅದು ಸರಿಯಾಗಿ ಮಾಡಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಈ ಜಾತಿ ವರದಿಗೆ ಯಾವ ರೀತಿಯಾಗಿ ಪ್ರಬಲ ಸಮುದಾಯಗಳು ವಿರೋಧವನ್ನು ಮಾಡ್ಕೊಂಬಂದ್ರು, ಅದೇ ರೀತಿಯಾಗಿ SC ಸಮುದಾಯದಲ್ಲಿ ಪ್ರಬಲ ಸಮುದಾಯ ಅಂತ ಕರೆಸ್ಕೊಳ್ಳುವಂಥ ಬಲಗೈ ಸಮುದಾಯದವರ ವಿರೋಧ ಯಾವ ರೀತಿ ಇಕ್ಕಟ್ಟಿಗೆ ತಂದಿಟ್ಟಿದೆ ಅಂತ ಕಾಂಗ್ರೆಸ್ ಮೂಲಭೂತ ಸಮಸ್ಯೆ ಆಗಿರ್ತಕ್ಕಂಥದ್ದು ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಜಾಬವ, ಆದಿ ತೆಲುಗು ಅಂತೇಳಿ ಇಶ್ಯೂ ಆಗಿರ್ತಕ್ಕಂಥ ಅಲ್ಲಿ ನಿಮಗೆ ಆದಿ ದ್ರಾವಿಡಕ್ಕೆ ಯಾರು ಪರಮೇಶ್ವರ್ ಸೇರ್ತಾರೆ, ಆದಿ ಕರ್ನಾಟಕಕ್ಕೆ ಆದಿ ದ್ರಾವಿಡ ಇದಕ್ಕೆ ಪರಮೇಶ್ವರ್ ಸೇರ್ತಾರೆ, ಆದಿ ಕರ್ನಾಟಕಕ್ಕೆ SC ಮಹದೇವಪ್ಪ ಸೇರ್ತಾರೆ. ಆದಿ ಕರ್ನಾಟಕ, ಆದಿ ಜಾಬವ, ಆದಿ ತೆಲುಗು ಇವೆಲ್ಲವೂ ಕೂಡ ಅಲ್ಲಿ ಮೀಸಲಾತಿಯಲ್ಲಿ ಕೊಟ್ಟಿರ್ತಕ್ಕ 1%. ಅವ್ರು ಪ್ರಶ್ನೆಯನ್ನು ಮಾಡ್ತಿದ್ದಾರೆ ಬಲಗೈನವರು. ಪರಮೇಶ್ವರು ಆದಿ ದ್ರಾವಿಡಕ್ಕೆ ಸೇರ್ತಾರೆ, ಮಹದೇವಪ್ಪನವರು ಆದಿ ಕರ್ನಾಟಕ ಸೇರ್ತಾರೆ. ಮೂಲಭೂತವಾಗಿ ನಾವು ಬಲಗೈ ಗುಂಪಿಗೆ ಸೇರಿದಂಥವ್ರು. ನಿಮಗೆ ನಾವೆಲ್ಲರೂ ಆಗ 1%ಗೆ ಸೇರ್ತೀವ ಅನ್ನೋ ಒಂದು ಪ್ರಶ್ನೆಯನ್ನು ಮಾಡಿರ್ತಕ್ಕಂಥದ್ದು. ಮತ್ತು ಅಲ್ಲಿ ಸಮಸ್ಯೆ ಇದ್ದಿದ್ದೆ ಆದಿ ಕರ್ನಾಟಕ ಮತ್ತು ಆದಿ ದ್ರಾವಿಡನ ಇದನ್ನು ಏನು ಮಾಡಬೇಕು ಅನ್ನೋ ಸಮಸ್ಯೆ ಇತ್ತು. ಈ ಸಮಸ್ಯೆಯನ್ನು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ರವರು ಬಗೆಹರಿಸ್ತಾರೆ. ಆದಿ ಕರ್ನಾಟಕ ಅಂತಕ್ಕಂಥವ್ರು, ಆದಿ ದ್ರಾವಿಡ, ಆದಿ ಆಂಧ್ರ ಇವರೆಲ್ಲರೂ ಕೂಡ ಬಲಗೈಗೆ ಸೇರಿದಂಥವ್ರು. ಈ ಗುಂಪನ್ನು ಕೂಡ ಬಲಗೈಗೆ ಸೇರಿಸಬೇಕು ಅನ್ನೋದು ಇವರ ಮೂಲಭೂತ ಚರ್ಚೆ ಆಗಿರ್ತಕ್ಕಂಥದ್ದು. ಹಾಗಾದರೆ ನಿಮಗೆ ಆದಿ ಕರ್ನಾಟಕ, ಆದಿ ದ್ರಾವಿಡ ಅವರು 1% ಕೊಡೋದ್ರಿಂದ ಹಾಗಾದರೆ ಇವರೆಲ್ಲರೂ ಕೂಡ ಬಲಗೈ ಗುಂಪಿಗೆ ಸೇರಿದಂಥ ಇವರ ಪರಿಸ್ಥಿತಿ ಮುಂದೆ ಏನು ಅಂತೇಳಿ ಪ್ರಶ್ನೆಯನ್ನು ಮಾಡ್ತಿರ್ತಕ್ಕಂಥದ್ದು. ಪರಮೇಶ್ವರ್ ಹೋಮ್ ಮಿನಿಸ್ಟರ್ ಆಗಿದ್ದಾರೆ, ಮಹದೇವಪ್ಪನವರು ಸಮಾಜ ಕಲ್ಯಾಣ ಸಚಿವರಾಗಿದ್ದಾರೆ. ಆದರೆ ಆ ಸಮುದಾಯದಲ್ಲಿ ಕೂಡ ಅತಿ ಕಡು ಬಡವರಿದ್ದಾರೆ. ಅವರ ಪರಿಸ್ಥಿತಿ ಮುಂದೆ ಏನು ಅನ್ನೋದು ಚರ್ಚೆ ಆಗಿರ್ತಕ್ಕಂಥದ್ದು. ಹಾಗಾದರೆ ಇದನ್ನು ಕ್ಲಾರಿಫೈ ಯಾಕೆ ಮಾಡಿಲ್ಲ? ನಾಗಮೋಹನ್ ದಾಸ್ ಅವರು ಅಧಿಕಾರಿಗಳನ್ನ ಕೇಳಿದ್ರು ಕ್ಲಾರಿಫೈ ಮಾಡ್ಬೋದಿತ್ತು. ಆದಿ ಕರ್ನಾಟಕ ಅಂದರೆ ಅವರು ಬಲಗೈ ಸೇರಿದಂಥವ್ರು. ನಾನು ನಿಮ್ಗೆ ಹೇಳಿದ್ನಲ್ಲ, ನಿಮ್ಗೆ ಯಾರು ಆದಿ ಕರ್ನಾಟಕ ಅಂತ ಹೇಳಿದರೆ ಯಾರು ಬರ್ತಾರೆ? ಮಹದೇವಪ್ಪರು ಬರ್ತಾರೆ. ಆದಿ ದ್ರಾವಿಡ ಯಾರು? ಅವರು ಕೂಡ ಬಲಗೈ, ಪರಮೇಶ್ವರು ಸೇರಿದ್ರು ಕೂಡ ಅವರು ಬಲಗೈ ಗುಂಪಿಗೆ ಬರುವಂಥದ್ದು. ಈ ಸಮಸ್ಯೆಯನ್ನು ಒಳ ಮೀಸಲಾತಿ ಸಮಿತಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಬಗೆಹರಿಸಿಲ್ಲ ಅನ್ನೋದು ಮೂಲಭೂತವಾದ ಪ್ರಶ್ನೆ ಆಗಿರ್ತಕ್ಕಂಥ. ಇವನಾಗಾದರೆ ಇವರ ಮುಂದಿನ 1% ತಗೊಳ್ಳೋಕ್ಕೆ ಸಾಧ್ಯನಾ ಅಂತ ಇವು ಪ್ರಶ್ನೆ. ನಾವು ಬಲಗೈ ಆಗಿದ್ದೀವಿ, ನಾವು ಆದಿ ಕರ್ನಾಟಕ ಅಂತ ನಾವು ತೋರಿಸ್ಕೊಂಡಿದ್ದೀವಿ, ಆದಿ ದ್ರಾವಿಡ ಅಂತ ನಮ್ಮನ್ನು ಕರೀತಾರೆ. ಆದರೆ ನಾವು 1% ತಗೊಳ್ಳಿಕ್ಕೆ ಸಾಧ್ಯನಾ ಅಂತ ಹೇಳ್ತಿರ್ತಕ್ಕಂಥ ಈ 1% ವಿಚಾರ ಈಗಾಗಲೇ ಚರ್ಚೆಗೆ ಬಂದಿರತಕ್ಕಂಥದ್ದು. ಈಗಾಗಲೇ ಪರಿಶಿಷ್ಟ ಸಮುದಾಯಕ್ಕೆ ಸೇರ್ತಕ್ಕಂಥ ಎಡಗೈ ಸಮುದಾಯದ ಜನಸಂಖ್ಯೆ ಜಾಸ್ತಿ ಇದೆ. ಆ ಜನಸಂಖ್ಯೆಯ ಆಧಾರದ ಮೇಲೆ ಹೆಚ್ಚುವರಿ ಮೀಸಲಾತಿಯನ್ನು ಕೊಡಬೇಕು, 1-1.5% ಕೊಡಬೇಕು ಅನ್ನೋದು ಈ ವರದಿಯಲ್ಲಿ ಇರ್ತಕ್ಕಂಥದ್ದು. ಹಾಗಾದರೆ ನಾವು ಬಲಗೈಯರು ಕೂಡ ನಾವು ಆದಿ ಕರ್ನಾಟಕ, ಆದಿ ದ್ರಾವಿಡ ಅಂತ ಹೆಸರಿನಲ್ಲಿ ಇರ್ತಕ್ಕಂಥವ್ರು. ಹಾಗಾದರೆ ನಮಗೆ ಅನ್ಯಾಯ ಆಗುತ್ತೆ ಅನ್ನೋದು ಈ ಬಲಗೈನವರ ಹೋರಾಟ ಆಗಿರ್ತಕ್ಕಂಥದ್ದು. ನಿಮಗೆ ಅವತ್ತು ಸದಾಶಿವ ಆಯೋಗದ ವರದಿಯನ್ನು ಕೂಡ ಅವತ್ತು ಕೂಡ ಇದೇ ಬಲಗೈ ಎಡಗೈ ನಡುವೆ ಕಿತ್ತಾಟದಲ್ಲಿ 1% ಅಂದ್ರೆ ಮಿಸ್ಟೇಕ್ ಮಾಡ್ಕೊಂಡ್ಬಿಡ್ತಾರೆ. 5-6%, 6-7% ಹಂಗೆ ಹೇಳಿದ್ರೆ ಅವತ್ತು ಸದಾಶಿವ ಆಯೋಗದ ವರದಿಯನ್ನು ಇದೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಜಾರಿ ಮಾಡಲಿಕ್ಕೆ ಬಿಡಲಿಲ್ಲ. ಅವತ್ತು ಮುಖ್ಯಮಂತ್ರಿಗಳು ಮುಕ್ತವಾಗಿದ್ದರು. ಇವತ್ತೇನಾದರೂ ಒಳ ಮೀಸಲಾತಿ ಸಮೀಕ್ಷೆ ಈ ಮಟ್ಟಕ್ಕೆ ಬರ್ತಾ ಇದೆ, ಸಮೀಕ್ಷೆ ಆಗಬೇಕು ಮತ್ತು ಸರ್ಕಾರ ಇಚ್ಛಾಶಕ್ತಿಯಿಂದ ಸಮೀಕ್ಷೆ ಮಾಡಿದೆ ಅಂತ ಹೇಳಿದ್ರೆ ಮೂಲಭೂತ ಕಾರಣಕರ್ತಾದಂಥವರು ಆಂಜನೇಯರವರು. ಆಂಜನೇಯರು ಎಡಗೈ ಸಮುದಾಯಕ್ಕೆ ಬರ್ತಾರೆ ಮತ್ತು KH ಮುನಿಯಪ್ಪರು ಕೂಡ ಇದು ಭಾಗಿ. ಆಂಜನೇಯರವರು ಅವತ್ತಿನಿಂದಲೂ ಕೂಡ ಸಚಿವ ಸಂಪುಟಕ್ಕೆ 2013ರಲ್ಲಿ ಸಮಾಜ ಕಲ್ಯಾಣ ಸಚಿವರಾಗಿದ್ದರು. ಇವತ್ತಿನವರು ಕೂಡ ತಮ್ಮ ಹೋರಾಟವನ್ನು ನಿರಂತರವಾಗಿ ಮಾಡಿರ್ತಕ್ಕಂಥದ್ದು. ನಿಮಗೆ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಅತಿ ಹಿಂದುಳಿದಂಥವರು, ಇವತ್ತು ಕಟ್ಟಕಡೆಯ ಸಮಾಜ ಆಗಿರ್ತಕ್ಕಂಥದ್ದು, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ರೀತಿಯಲ್ಲಿ ಹಿಂದುಳಿದಂಥವರು ಮತ್ತು ಅನ್ಟಚಬಲ್ ಆಗಿರ್ತಕ್ಕಂಥವ್ರು. ಇವರಿಗೆ ಸಾಮಾಜಿಕ ನ್ಯಾಯ ಸಿಗಬೇಕು, ಸಾಮಾಜಿಕವಾಗಿ ಇವರಿಗೆ ಎಲ್ಲ ರೀತಿಯ ಎಲ್ಲ ಸ್ತರದಲ್ಲೂ ಕೂಡ ಇವರಿಗೆ ಅನುದಾನದಿಂದ ಹಿಡಿದು ಯೋಜನೆಗಳಿಂದ ಹಿಡಿದು ಮತ್ತು ಮೀಸಲಾತಿಯಿಂದ ಎಲ್ಲವೂ ಕೂಡ ನ್ಯಾಯ ಸಿಗಬೇಕಂತೇಳಿ ಅವತ್ತು ಪ್ರಾಮಾಣಿಕವಾಗಿ ಧ್ವನಿ ಎತ್ತಿದ್ದರಲ್ಲಿ ಪ್ರಮುಖರು ಅಂತ ಹೇಳಿದ್ರೆ ಅದು ಆಂಜನೇಯವರು. ಅದಾದ ಬಳಿಕ ಮುಖ್ಯಮಂತ್ರಿಗಳು ಈಗಾಗಲೇ ಒಳ ಮೀಸಲಾತಿ ಸಮಿತಿ ಕೊಟ್ಟಿದ್ದಾರೆ.
ಕಡೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಈಗಾಗಲೇ ವರದಿಯನ್ನು ಕೊಟ್ಟಿದ್ದಾರೆ. ಈ ವರದಿಯಲ್ಲಿ ಇದೀಗ ಯಾವ ಒಳ ಮೀಸಲಿತಿ ವಿಚಾರ ಸ್ವತಃ ಎಡಗೈ ಮತ್ತು ಬಲಗೈ ಅಂತ ಎರಡು ಗುಂಪುಗಳಾಗಿ ಹೋರಾಟವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಬಹುತೇಕ ಈ ಸಂಪುಟದಲ್ಲಿ ಬಲಗೈ ಸಮುದಾಯದವರು ಹೆಚ್ಚು ಸ್ಟ್ರಾಂಗ್ ಇರೋದಿಲ್ಲ, ಅದು ಮಹದೇವಪ್ಪ ಇರುವಂಥದ್ದು ಮತ್ತು ಪರಮೇಶ್ವರ್ ಅಂತ ಘಟಾನುಘಟಿಗಳಿರ್ತಕ್ಕಂಥ. ಹಾಗಾಗಿ ನಮ್ಮನ್ನು ಆದಿ ಕರ್ನಾಟಕ ಮತ್ತು ಆದಿ ದ್ರಾವಿಡ ಅಂತೇಳಿ ವಿಂಗಡಣೆ ಮಾಡೋ ಮುಖಾಂತರ 1% ಮಾತ್ರ ಕೊಡೋದ್ರಿಂದ ಎಲ್ಲ ಒಂದು ಕಡೆ ಇದು ಅನ್ಯಾಯ ಆಗ್ತಿದೆ, ಬಲಗೈನವರಿಗೆ ಭಾಳಷ್ಟು ಅನ್ಯಾಯ ಆಗ್ತಿದೆ. ಇದು ಸೆಗ್ರಿಗೇಷನ್ ಆಗಬೇಕು. ಇದು ಒಟ್ಟಾರೆ ಕೂಡಲೇ ಈ ವರದಿಯನ್ನು ಜಾರಿ ಮಾಡಿದರೆ ಭಾಳಷ್ಟು ಜನರಿಗೆ ಅನ್ಯಾಯ ಆಗುತ್ತೆ, ನ್ಯಾಯ ಸಲ್ಲಲ್ಲ ಅಂತೇಳಿ ಬಲಗೈನವರು ಈಗ ಹೋರಾಟವನ್ನು ಮಾಡ್ತಿರ್ತಕ್ಕಂಥದ್ದು. ಹಾಗಾಗಿ ಸರ್ಕಾರಕ್ಕೂ ಕೂಡ ದೊಡ್ಡ ತಲೆನೋವಾಗಿರ್ತಕ್ಕಂಥದ್ದು. ಇದೇ ಕಾರಣಕ್ಕಾಗಿ ಡಾಕ್ಟರ್ ಜಿ ಪರಮೇಶ್ವರ್ 2 ಬಾರಿ ಸಭೆಯನ್ನು ಕರೆದು ಸಭೆ ಕೂಡ ಬಲಗೈಗೆ ಇದರಲ್ಲಿ ಮೇಜರಾಗಿ ಅನ್ಯಾಯ ಆಗ್ತದೆ ಅಂತೇಳಿ ತಮ್ಮ ಧ್ವನಿಯನ್ನು ಎತ್ತರಿಸಿರ್ತಕ್ಕಂಥದ್ದು. ಹಾಗಾಗಿ ನಾಳೆ ವಿಶೇಷ ಸಚಿವ ಸಂಪುಟ ಸಭೆಯನ್ನು ಮುಖ್ಯಮಂತ್ರಿಗಳು ಕರೆದಿರ್ತಕ್ಕಂಥದ್ದು, ನಾಳೆ ಸಂಜೆ 5:30 ಕರೆದಿರ್ತಕ್ಕಂಥದ್ದು. ಹಾಗಾಗಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಆದಿ ಜಾಂಬವ, ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ತೆಲುಗು ಅಥವಾ ಆದಿ ಆಂಧ್ರ ಇದನ್ನ ಎಲ್ಲ ಒಂದು ಕಡೆ ಈ ಸಮಸ್ಯೆಯನ್ನು ಬಗೆಹರಿಸದಲ್ಲಿ ಇರ್ತಕ್ಕಂಥದ್ದು ಈಗ ಅತಿ ದೊಡ್ಡ ಸಮಸ್ಯೆ ಆಗಿರ್ತಕ್ಕಂಥದ್ದು. ಪರಸ್ಪರ ಎಡಗೈ ಮತ್ತು ಬಲಗೈ ನಡುವಿನ ಮುಸ್ಕಿನ ಗುದ್ದಾಟ ಮತ್ತು ಬಹಿರಂಗ ಹೋರಾಟ ಕಿತ್ತಾಟಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಗುಡಿಯಲ್ಲಿ ಕಾಂಗ್ರೆಸ್ನ ಪರವಾಗಿ ನಿಂತ್ಕೊಳ್ಳುವಂಥದ್ದು ಒಂದು ಲೆಕ್ಕಾಚಾರದ ಪರವಾಗಿ ಎಸ್ಸಿನಲ್ಲಿ ಬಲಗೈ ಅಂತಾನೆ ಯಾವಾಗಲೂ ನೋಡಿದ್ವಿ. ಎಡಗೈ ಸಮುದಾಯ ಆಲ್ಮೋಸ್ಟ್ ಒಂದು ಸ್ವಲ್ಪ ಬಿಜೆಪಿ ಪರವಾಗಿ ಗುರ್ಸ್ಕೊಂಡಿದೆ ಅಂತ. ಆಲ್ಮೋಸ್ಟ್ ಬಲಗೈನಲ್ಲಿ ಎಲ್ಲ ರಾಜಕೀಯ ಅಂದರೆ ದಲಿತರಲ್ಲಿ ಎಲ್ಲ ರಾಜಕೀಯ ಪ್ರಾತಿನಿಧ್ಯ ಬಲಗೈ ಸಮುದಾಯಕ್ಕೆ, ಇನ್ಕ್ಲೂಡಿಂಗ್ ಮಲ್ಲಿಕಾರ್ಜುನ್ ಖರ್ಗೆ, ಪರಮೇಶ್ವರ್, ಮಹದೇವಪ್ಪ ಎಲ್ಲರೂ ಆಲ್ಮೋಸ್ಟ್ ಬಲಗೈ ಸಮುದಾಯಕ್ಕೆ ಸೇರ್ತಾರೆ. ಎಡಗೈನಲ್ಲಿ ಕಾಂಗ್ರೆಸ್ನಲ್ಲಿ ಅಷ್ಟಕ್ಕಷ್ಟೇ ಪ್ರಾತಿನಿಧ್ಯ. ಎಲ್ಲಾದರೂ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ ಮ್ಯಾಕ್ಸಿಮಮ್ 2 ಇಲ್ಲಾಂದ್ರೆ 3 ಜನಕ್ಕೆ ಕೊಟ್ಟಿರುವಂಥದ್ದು ಹೈಯೆಸ್ಟು. ಈಗ ಅವರವರ ನಡುವಿನ ಈ ತಿಕ್ಕಾಟ ಕಾಂಗ್ರೆಸ್ಗೆ ಯಾವ ರೀತಿಯಾದಂಥ ಒಂದು ಇಕ್ಕಟ್ಟನ್ನು ತಂದಿಡ್ಬೋದು ಅಂತ ಪೃಥ್ವಿ ನೋಡಿ, ಒಟ್ಟಾರೆಯಾಗಿ 17% ಜನರಿಗೆ ಅಂದರೆ ಹಿಂದುಳಿದಂಥವರಿಗೆ ಕರ್ನಾಟಕ ರಾಜ್ಯದಲ್ಲಿ ಮೀಸಲಾತಿ ಇರುವಂಥದ್ದು. ಅದರಲ್ಲಿ ಈಗ ಪಟೇಲ್ ಹೇಳ್ತಾ ಇದ್ದಾಗೆ ಸುಮಾರು 6ರಿಂದ 6.5% ಎಡಗೈಗೆ, 5ರಿಂದ 5.5% ಬಲಗೈಗೆ, ಮತ್ತು ಇನ್ನು ಸ್ಪೃಶ್ಯರು ಅಂತ ಏನು ಬರ್ತಾರೆ ಅದರಲ್ಲಿ ಸುಮಾರು 4.5 ಬರ್ತಾರೆ. ಇನ್ನುಳಿದಂಥವ್ರಿಗೆ ಕೇವಲ 1% ಇರುವಂಥದ್ದು ಒಂದು ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಈಗ ನಾಗಮೋಹನ್ ದಾಸ್ ಕಮಿಟಿ ಏನಿದೆ ಅದನ್ನು ಒಂದು ರೆಕಮೆಂಡೇಶನ್ ಮಾಡಿರುವಂಥದ್ದು. ಆದರೆ ಈಗ ನೀವು ಹೇಳ್ತಾ ಇರೋ ಹಾಗೆ ಇಲ್ಲಿ ಪ್ರಾತಿನಿಧ್ಯಕ್ಕೆ ವಿಚಾರಕ್ಕೆ ಬಂದಾಗ ನಾವು ಸದಾಕಾಲ ಗಮನಿಸುವಂಥದ್ದು ಎಡಗೈ ಮತ್ತು ಬಲಗೈ ಮುಖ್ಯವಾಗಿರ್ತಕ್ಕಂಥ ಅಥವಾ ಮುಖ್ಯ ಧಾರೆಯಲ್ಲಿ ಚರ್ಚೆಗೆ ಬರುವಂತಹ ಜಾತಿಗಳೇನಿದ್ದಾವೆ ಇದ್ರ ಬಗ್ಗೆ ಹೆಚ್ಚಾಗಿ ನಾವು ಚರ್ಚೆಯನ್ನು ಮಾಡ್ತೀವಿ. ಆದರೆ ಇದನ್ನು ಹೊರತುಪಡಿಸಿ ಕೂಡ ಇರ್ತಕ್ಕಂಥ ಹಿಂದುಳಿದವರು, ಈಗ ಲಂಬಣಿಗರು ಇರ್ಬೋದು ಅಥವಾ ಶಿಳ್ಳೆಕ್ಯಾತ್ರೆ ಇರ್ಬೋದು, ಅಲ್ಲೂ ಕೂಡ ಈಗ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಹೀಗಾಗಿ ಇಲ್ಲಿ ಮೂಡುವಂಥ ಪ್ರಶ್ನೆ ಅಂದರೆ ಇಲ್ಲಿ ಕೇವಲ ಜನಸಂಖ್ಯೆ ಆಧಾರದ ಮೇಲೆ ಈ ರೀತಿಯಾಗಿರ್ತಕ್ಕಂಥ ವಿಂಗಡಣೆಯನ್ನು ಮಾಡಲಾಗಿದೆಯಾ ಅಥವಾ ಅವರ ಸಾಮಾಜಿಕ ಸ್ತರ ಏನಿದೆ, ಅವರಲ್ಲಿ ಇರ್ತಕ್ಕಂಥ ಅಸ್ಪೃಶ್ಯತೆ ಏನಿದೆ ಅಥವಾ ಸಾಮಾಜಿಕ ಸ್ತರ ಏನಿದೆ, ಬಡತನ ಏನಿದೆ, ಅದರ ಆಧಾರದಲ್ಲಿ ಇದನ್ನು ಕೊಡಲಾಗುತ್ತಾ ಅಂತೇಳಿ ಈಗ ಕೇವಲ ರಾಜಕೀಯ ಉದ್ದೇಶವನ್ನೇ ಒಂದೇ ಇಟ್ಟುಕೊಂಡು ಮಾಡೋದಾದರೂ ಕೂಡವಾಗಿ ಈಗ ನೋಡಿ ನೀವು ಹೇಳ್ತಾ ಇದ್ದಾಗೆ 6.5% ಎಡಗೈಗೆ ಕೊಟ್ಟಾಗ ಯಾಕೆ ಎಡಗೈಗೆ ಪ್ರಾತಿನಿಧ್ಯವನ್ನು ಹೆಚ್ಚು ಕೊಡಬೇಕು ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ. ನೋಡಿ, ಒಟ್ಟಾರೆಯಾಗಿ ನಾವು ಇಲ್ಲಿ ಗಮನಿಸೋದಾದ್ರೆ, ದಲಿತರಲ್ಲೇ ಗಮನಿಸೋದಾದ್ರೆ ಬಲಗೈ ಮತ್ತು ಎಡಗೈಯನ್ನು ಗಮನಿಸಿದಾಗ ಎಡಗೈ ಏನೇನಿದೆ ಅಲ್ಲಿ ಸಾಕಷ್ಟು ಹಿಂದುಳಿದಂಥವ್ರು ಇದ್ದಾರೆ. ಅಲ್ಲಿ ಜನಸಂಖ್ಯೆಯೂ ಜಾಸ್ತಿ ಇದೆ. 80% ಜನರಿಗೆ ಇನ್ನೂ ಕೂಡ ಸ್ವಂತ ಮನೆ ಇಲ್ಲ ಅಥವಾ ಅಲ್ಲಿ ಅತ್ಯಂತ ಹೆಚ್ಚು ಬಡತನ ಇರತಕ್ಕಂಥದ್ದು ಎಡಗೈ ಸಮುದಾಯ ಏನಿದೆ. ಹೀಗಾಗಿ ಅವರಿಗೆ ಹೆಚ್ಚು ಪ್ರಾತಿನಿಧ್ಯವನ್ನು ಕೊಡಬೇಕು. ಈಗ ಸಾಮಾಜಿಕ ನ್ಯಾಯದ ಬಗ್ಗೆ ಮುಖ್ಯಮಂತ್ರಿಗಳು ಮಾತನಾಡ್ತಾರಲ್ಲ, ಸಾಮಾಜಿಕ ನ್ಯಾಯ ಏನು ಹೇಳುತ್ತೆ, ನಮಗೆ ಇರುವಂಥ ಮಕ್ಕಳಲ್ಲಿಯೇ ಯಾರು ವೀಕೆಸ್ಟ್ ಇದ್ದಾರೆ ಅವರಿಗೆ ಹೆಚ್ಚು ಪೌಷ್ಟಿಕ ಆಹಾರವನ್ನು ಕೊಡಬೇಕು, ಅವರಿಗೆ ಹೆಚ್ಚು ಕೇರನ್ನು ಮಾಡಬೇಕು, ಆಗ ಅವರು ಕೂಡ ಸಮಾನರಾಗ್ತಾರೆ ಉಳಿದವರ ಜೊತೆಯಲ್ಲಿ ಅನ್ನುವಂಥ ಒಂದು ಪ್ರಶ್ನೆ ಏನಿರುತ್ತೆ ಅಥವಾ ಒಂದು ಸಜೆಷನ್ ಇರುತ್ತೆ, ಅದನ್ನೇ ಇಲ್ಲೂ ಕೂಡ ಪಾಲಿಸಬೇಕಾಗುತ್ತೆ. ಆದರೆ ಇಲ್ಲಿ ಆಗ್ತಾ ಇರುವಂಥದ್ದು ನೋಡಿದರೆ ಈಗ 6ರಿಂದ 6.5 ಅಂತ ಹೇಳಿ ಏನೋ ಈಗ ಎಡಗೈಗೆ ಹೇಳಲಾಗಿದೆ. ಆದರೆ 6 ಕೊಡ್ತಾರಾ 6.5 ಕೊಡ್ತಾರಾ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಬಲಗೈಗೆ 5ರಿಂದ 5.5 ಅಂತ ಹೇಳ್ತಾರೆ, 5.5 ಕೊಡ್ತಾರಾ 5.5 ಕೊಡ್ತಾರಾ ಅನ್ನುವಂಥದ್ದು ಕೂಡ ಪ್ರಶ್ನೆ ಮೂಡುತ್ತೆ. ಉಳಿದಂಥ ಸ್ಪೃಶ್ಯರಿಗೆ 4.5, ಇನ್ನು ಉಳಿದಂಥ ಸಾಕಷ್ಟು ಜಾತಿಗಳಿದ್ದಾವೆ, ಸುಮಾರು 101 ಜಾತಿಗಳಿದ್ದಾವೆ. ಅವರೆಲ್ಲರಿಗೂ ಸೇರಿ 1% ಮಾತ್ರ ಇಲ್ಲಿ ಮೀಸಲಾತಿಯನ್ನು ಕೊಡ್ತಿರ್ಬೋದು. ಹಾಗಿದ್ರೆ ಅಲ್ಲಿರ್ತಕ್ಕಂಥ ಕಡು ಬಡವರ ಸ್ಥಿತಿಗತಿ ಏನಾಗುತ್ತೆ, ಇವೆಲ್ಲವನ್ನು ನೋಡ್ತಾ ಇದ್ದಾಗ ಖಂಡಿತವಾಗಿ ಇದು ಒಂದು ರೀತಿಯಿಂದ ಬಿಸಿ ತುಪ್ಪ ಆಗುವಂತ ಸಾಧ್ಯತೆಯೇ ಹೆಚ್ಚಾಗಿ ರಾಜ್ಯ ಸರ್ಕಾರಕ್ಕೆ ಪಟೇಲ್ರೆ, ಇಲ್ಲಿ ಮೊನ್ನೆ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಅವ್ರ ಮನೆಯಲ್ಲಿ ಈ ದಲಿತ ಸಮುದಾಯದವರ ಸಚಿವರ ಸಭೆಯನ್ನು ಕರೆದಂಥ ಸಂದರ್ಭದಲ್ಲಿ 5.5 ಈ ರೀತಿಯಾಗಿ ಮಾಡ್ಕೊಂಬಿಡೋಣ ಅಂತ ಎರಡು ಅಂದರೆ ಆ ಸಮುದಾಯದವರೆಲ್ಲ ಮಾತನಾಡ್ತಾ ಇದ್ರಂತೆ. ಎಡಗೈ ಬಲಗೈ 5.5 ಮಾಡಿಬಿಟ್ರೆ ಯಾರಿಗೂ ಗಲಾಟೆನೂ ಇರಲ್ಲ, ಯಾವುದೇ ಬೇಡಿಕೆ ಕೂಡ ಚರ್ಚೆ. ಯಾಕಂದ್ರೆ ನಾನು ಹೇಳಿದೆ ನಿಮಗೆ, ಆದಿ ಕರ್ನಾಟಕ, ಆದಿ ಆಂಧ್ರ ಮತ್ತು ಆದಿ ದ್ರಾವಿಡ ಇದೆ, ಇಲ್ಲಿ 1% ಕೊಟ್ಟಿದ್ದಾರೆ. ಈ ಪರಮೇಶ್ವರು ಮತ್ತು SC ಮಹದೇವಪ್ಪ ಈ 1%ಗೆ ಬರ್ತಾರೆ. ಅದನ್ನ ಹೇಳಿದೆ, ಇವರೆಲ್ಲ ಈ ಆದಿ ಕರ್ನಾಟಕ SC ಮಹದೇವಪ್ಪ ಅಂದರೆ ಆದಿ ದ್ರಾವಿಡ ಇವರು ಬರ್ತಾರೆ, ಯಾರು ಪರಮೇಶ್ವರ್ ಬರ್ತಾರೆ. ಹಾಗಾಗಿ ಈ ಸಮಸ್ಯೆ ಬೇಡ, ಈಕ್ವಲ್ ಸಮಾನವಾಗಿ ಹಂಚಿಕೆ ಮಾಡೋಣ ಅಂತ ಹೇಳಿ ಕೂಡ
ಚರ್ಚೆ ಆಗ್ತಿರ್ತಕ್ಕಂಥ. ಒಟ್ಟಾರೆ ಇದು ಬಗೆಹರಿಬೇಕಾಗಿರ್ತಕ್ಕಂಥ, ಯಾಕಂತ ಹೇಳಿದ್ರೆ ಸಮಾಜದಲ್ಲಿ ಅನ್ಟಚಬಲ್ ಮತ್ತು ಟಚಬಲ್ ಇರ್ತಕ್ಕಂಥ ಸಮಾಜದಲ್ಲಿ ಜಾತಿ ವ್ಯವಸ್ಥೆ, ಯಾರು ಜಾತಿ ವ್ಯವಸ್ಥೆ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಾರೆ, ಜಾತಿ ವ್ಯವಸ್ಥೆ ನಮ್ಗೆ ಆಗಿದೆ ಅಂತ ಹೇಳ್ತಾರೆ, ಇಲ್ಲೂ ಕೂಡ ಜಾತಿ ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ, ಇಲ್ಲಿ ನಾವು ಸ್ವಾತಂತ್ರ್ಯ ಬಂದು 75 ವರ್ಷ ದಾಟಿದ್ರೂ ಕೂಡ ನಾವು ಇಂಥ ಸ್ಥಿತಿ ಬಂದಿದೆಯಾ, ಜಾತಿ ವ್ಯವಸ್ಥೆಯಲ್ಲಿ ಒಂದು ದಿನೇ ದಿನೇ ಕಡಿಮೆ ಆಗುತ್ತಾ ಅಂತ ನೋಡಿದರೆ, ಈ ಜಾತಿ ಜನಗಣತಿ ಮತ್ತು ಈ ಮೀಸಲಾತಿ ವಿಚಾರಗಳು ಮುನ್ನೆಲೆಗೆ ಬಂದು ಇವತ್ತು ಜಾತಿ ವ್ಯವಸ್ಥೆ ಮತ್ತಷ್ಟು ಜಾಸ್ತಿಯಾಗಿ ವೇಗವನ್ನು ಪಡಿತಿದೆ. ಅದು ನಾಟ್ ಓನ್ಲಿ ಕರ್ನಾಟಕ, ಅಮೆರಿಕದಲ್ಲೂ ಕೂಡ ಇವತ್ತು ಜಾತಿ ವ್ಯವಸ್ಥೆಯಲ್ಲಿ ಭಾರತೀಯರು ಗುರುತಿಸುವಂಥ ಮಟ್ಟಕ್ಕೆ ಬಂದಿರತಕ್ಕಂಥ. ನಾವು ಅಲ್ಲೂ ಕೂಡ ನಿಮಗೆ ವಿಶ್ವ ಅಕ್ಕದಲ್ಲೂ ಕೂಡ ಕರ್ನಾಟಕದಲ್ಲೂ ಅಮೆರಿಕದಲ್ಲೂ ಕೂಡ ಒಕ್ಕಲಿಗರ ಸಂಘಟನೆ ಇರ್ತಕ್ಕಂಥದ್ದು, ದಲಿತರ ಸಂಘಟನೆ ಇರ್ತಕ್ಕಂಥ, ಆ ಮುಖಾಂತರದಲ್ಲಿ ಕೂಡ ಇದು ದೇಶಕ್ಕೆ ಭವಿಷ್ಯದ ದಿನಗಳಲ್ಲಿ ಅಭಿವೃದ್ಧಿಗೆ ಮಾರ್ಕ್ ಆಗಲಿದೆ ಅನ್ನೋದು ಚರ್ಚೆ ಆಗ್ತಿರ್ತಕ್ಕಂಥದ್ದು. ನಾಳೆ ಸಚಿವ ಸಂಪುಟ ಸಭೆ ಇರ್ತಕ್ಕಂಥದ್ದು, ಪರಮೇಶ್ವರ್ ಕೂಡ ಅದನ್ನೇ ಅಲ್ಲಿ ಚರ್ಚೆ ಆಗಿರ್ತಕ್ಕಂಥ. ಸುಮ್ಮನೆ ನಾವು ಯಾಕೆ ಕಿತ್ತಾಟ ಮಾಡ್ಕೊಳ್ಳೋದು? ಈಗ 1% ಆದಿಜಾಂಬವ ಅಂತಿದೆಯಲ್ಲ, ಆ 1% ಇಲ್ಲ, ಆ 1% ತಗೊಬಂದು ಈ ಕಡೆ ಹಾಕೋದ್ರಿಂದ 50-50 ಆಗುತ್ತೆ ಅನ್ನೋದು ಅವರು ಚರ್ಚೆ ಆಗ್ತಿರ್ತಾರೆ. ಅರ್ಧ% ಮಾಡ್ಕೊಂಬೇಡ, 5.5 ಇಬ್ಬರಿಗೂ ಜಗಳನೂ ಬೇಡ, ಕಿತ್ತಾಟನೂ ಬೇಡ, ನಮ್ಗೆ ನಾವು ಹೊಂದಾಣಿಕೆ ಮಾಡ್ಕೊಂಡಾಗುತ್ತೆ. ಇದು ಒಳ್ಳೆ ರೀತಿಯಲ್ಲಿ ಬಗೆಹರಿದ್ರೆ ಒಳ್ಳೇದು. ಆ ಮುಖಾಂತರ ಇದು ಕಿತ್ತಾಟ ಆಗ್ತಿದ್ರೆ ಇದು ಒಂದ್ ಸೆಕೆಂಡ್ ಯಾರಿಗೆ ಲಾಭ ಅಂತ ಹೇಳಿದ್ರೆ ರಾಜಕೀಯ ಪಕ್ಷಗಳ ಲಾಭ. ಯಾರೋ ಕಾಂಗ್ರೆಸ್ನವರು, ಬಿಜೆಪಿಯವರು ಮತ್ತೆ ನಾವೇ ಕಿತ್ತಾಡ್ಕೊಂಡ್ರೆ ಬಿಜೆಪಿಗೆ ಅಸ್ತ್ರ ಮಾಡ್ಕೊಟ್ಟಂತಾಗುತ್ತೆ ಅನ್ನುವಂಥದ್ದು ಕೂಡ ಅವರಲ್ಲಿ ಕೇಳಿ ಬರ್ತಾ ಇರುವಂತ ಮಾತು. ಧನ್ಯವಾದ ಪಟೇಲ್ ಹಾಗೆ ಗುಡಿ, ಇಷ್ಟೊತ್ತಂಗ ಜಾಯ್ನ್ ಆಗಿ ಚರ್ಚೆಯನ್ನು ಮಾಡಿದ್ದಕ್ಕೆ. ಇದಾಗಿತ್ತು ಈ ಕ್ಷಣದ ಮಾತುಕತೆ. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.